ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗಿದೆ. ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿ ಸಾಗಿ ಬರ್ತಾ ಇದೆ. ವಿಶ್ವವಿಖ್ಯಾತ ಮೈಸೂರು ಜಂಬೂ ಸವಾರಿ ಚಾಮುಂಡಿ ಬೆಟ್ಟದಿಂದ ಅರಮನೆಯತ್ತ ಉತ್ಸವ ಮೂರ್ತಿ ಆಗಮಿಸ್ತಾ ಇದೆ. ಅಂಬಾರಿಯಲ್ಲಿ ಮೆರವಣಿಗೆಗೆ ಹೊರಟಿದೆ ಉತ್ಸವ ಮೂರ್ತಿ. ಉತ್ಸವ ಮೂರ್ತಿಗೆ ಅಲಂಕಾರದ ಬಳಿಕ ಅರಮನೆಯತ್ತ ಸಾಗಿ ಬರುತ್ತೆ. ಇನ್ನು ಅಲಂಕಾರ ಮಾಡಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ಅರಮನೆಗೆ ರವಾನೆಯನ್ನ ಮಾಡಲಾಗುತ್ತೆ. ಈ ದಸರಾ ಹಬ್ಬದ ಮೇನ್ ಅಟ್ರಾಕ್ಷನ್ ಇವತ್ತು ವಿಜಯದಶಮಿ ಏನ್ ನಡೆಯುತ್ತೆ ಜಂಬೂ ಸವಾರಿ, ಆ ಚಾಮುಂಡಿ ತಾಯಿಯ ಅಲಂಕಾರ ನಡೀತಾ ಇರುವಂಥದ್ದು. ಅಂಬಾರಿಯಲ್ಲಿ ಮೆರವಣಿಗೆಗೆ ಉತ್ಸವ ಮೂರ್ತಿ ಹೊರಡೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳು ಈಗಾಗಲೇ ಆಗಿರುವಂಥದ್ದು. ದಸರಾ ಅಂತ ಅಂದ್ರೇನೆ ಒಂದು ಸಂಭ್ರಮ ಸಡಗರ, ಅದರಲ್ಲೂ ಮೈಸೂರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಸಂಭ್ರಮ ಇವತ್ತಿನ ದಿನ ಹೆಚ್ಚಿನದಾಗಿ ಕಳೆಗಟ್ಟುತ್ತೆ. ಇವತ್ತು ನಡೆಯುವಂತಹ ಜಂಬೂ ಸವಾರಿಗೆ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ. ಬರೀ ನಮ್ಮ ರಾಜ್ಯದವರು ಮಾತ್ರದಲ್ಲ, ಹೊರ ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಆಗಮಿಸ್ತಾರೆ. ಆ ಕ್ಷಣಕ್ಕೆ ಕಾಯ್ತಾ ಇರುವಂತಹ ಸಂದರ್ಭ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಪೂಜೆ ಪುನಸ್ಕಾರಗಳು ಅಲಂಕಾರಗಳೆಲ್ಲವೂ ಕೂಡ ನಡೀತಾ ಇರುವಂಥದ್ದು. ಇನ್ನು ಉತ್ಸವ ಮೂರ್ತಿಯ ಅಲಂಕಾರ ಕೂಡ ನಡೀತಾ ಇದೆ. ಕೇಸರಿ ಬಣ್ಣದ ಸೀರೆಯಲ್ಲಿ ನಾಡದೇವಿ ಕಂಗೊಳಿಸ್ತಾ ಇದ್ದಾರೆ. ನೋಡಿ, ಚಾಮುಂಡಿ ದೇವಿಯ ವಿಗ್ರಹ, ಅದಕ್ಕೆ ಅಲಂಕಾರಗಳು, ನಂತರದಲ್ಲಿ ಅರಮನೆಗೆ ರವಾನೆ. ಅಲಂಕಾರ ಮಾಡಿ ಪೂಜೆ ನಡೆಯುತ್ತೆ. ಪೂಜೆ ನಂತರದಲ್ಲಿ ಅರಮನೆಗೆ ರವಾನಿಸಲಾಗುತ್ತೆ. ಸರ್ವಾಲಂಕೃತಗೊಂಡ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ. ವಿಶ್ವವಿಖ್ಯಾತ ಜಗತ್ಪ್ರಸಿದ್ಧ ಮೈಸೂರು ದಸರಾ, ಅದರಲ್ಲೂ ಇವತ್ತು ವಿಜಯದಶಮಿ ಸಂದರ್ಭ ಅಮ್ಮನನ್ನ ಕಣ್ತುಂಬಿಕೊಳ್ಳೋದು, ಆ ಉತ್ಸವ ಮೂರ್ತಿಯಲ್ಲಿ ನೋಡೋದು, ಜಂಬೂ ಸವಾರಿ ಮೇಲೆ ತಾಯಿಯನ್ನ ನೋಡೋದೇ ಒಂದು ಸಂಭ್ರಮ. ಆ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ನೋಡಿ, ಒಂದ್ ಕಡೆ ಚಾಮುಂಡಿ ತಾಯಿಯ ಅಲಂಕಾರ ನಡೀತಾ ಇದೆ, ಇನ್ನೊಂದು ಕಡೆಗಳಲ್ಲಿ ಇನ್ನುಳಿದಂತಹ ಪೂಜಾ ಕೈಂಕರ್ಯಗಳು ಅದೆಲ್ಲದಕ್ಕೂ ಕೂಡ ತಯಾರಿ ನಡೀತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ.